ಹಲೋ ಗೈಸ್, ನಮಸ್ಕಾರ. ಈ ಸಲನು ಕಪ್ ನಮ್ದೇ ಆಯ್ತು. ಸ್ಟಾರ್ಟಿಂಗ್ ನಾವ್ ಹೇಳಿದ್ವಿ ಏನಂತ ಅಂದ್ರೆ ಈ ಸಲ ನಮ್ RCB ಟೀಮ್ ಸಖತ್ತಾಗೈತೆ ಅಂತ. ಅದೇ ತರ ಫೈನಲ್ ಮ್ಯಾಚ್ ಕೂಡ ಗೆದ್ದಿದೆ. ತುಂಬಾನೇ ಖುಷಿ ಆಗ್ತದೆ. ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ ಡೆಲ್ಲಿ ಅವ್ರದ್ದು. ಯಾಕಂದ್ರೆ ಡೆಲ್ಲಿ ಅವರು 4 ಸಲ ಫೈನಲ್ ಬಂದು 4 ಸಲನು ಸೋತಿದ್ದಾರೆ. ಇನ್ನ ಪರ್ಫಾರ್ಮೆನ್ಸ್ ನೋಡಕ್ ಹೋದ್ರೆ ಡೆಲ್ಲಿ ಅವ್ರ ಬ್ಯಾಟಿಂಗ್ ಅಲ್ಲಿ ಸಖತ್ತಾಗಿ ಆಡಿದ್ರು. ಟೀಮ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಆಡಿದ್ರು. ಇನ್ನ ಕ್ಯಾಪ್ಟನ್ ಜಮೀಮಾ ರೇಡ್ರೆಕ್ಸ್ ಇವರು ಅಷ್ಟೇ ಸಖತ್ತಾಗಿ ಆಡಿ 56 ರನ್ಸ್ ಹೊಡೆದ್ರು. ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡಿದ್ರು. ನಮ್ಮ ಬೌಲಿಂಗ್ ಇವತ್ತು ಸ್ವಲ್ಪ ವೀಕ್ ಆಗಿದ್ರು ಕೂಡ ಬ್ಯಾಟಿಂಗ್ ಅಲ್ಲಿ ಸಖತ್ತಾಗಿ ಆಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಂದನ್ ಅವರು ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ಫ್ರಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 86 ರನ್ಸ್ ಹೊಡೆದು ನಮ್ಮ RCB ಟೀಮ್ ನ ಚಾಂಪಿಯನ್ಸ್ ಆಗಿ ಮಾಡೋಕೆ ಅವ್ರದ್ದು ಒಂದು ಕೊಡುಗೆ. ಮತ್ತೆ ಲೋರೆನ್ ಬೆಲ್ ಅವರು ಅಷ್ಟೇ 12 ಬಾಲ್ ಡಾಟ್ ಬಾಲ್ಸ್ ಹಾಕಿದ್ದಾರೆ. ಅವರು ಕೂಡ ಬೌಲಿಂಗ್ ಅಲ್ಲಿ ಸಖತ್ತಾಗಿ ಮಾಡಿದ್ದಾರೆ. ಮತ್ತೆ ಎಲ್ಲ ಟೋಟಲಿ ನಮ್ RCB ಟೀಮ್ ಸೂಪರ್ ಆಗಿ ಆಡ್ತು ಅಂತಾನೆ ಹೇಳ್ಬೋದು. ಮತ್ತೆ ಬ್ಯಾಟಿಂಗ್ ಅಲ್ಲಿ ನೋಡೋದಾದ್ರೆ ಸ್ಮೃತಿ ಮಂದನ್ ಅವರು ಲೀಡಿಂಗ್ ಫ್ರಮ್ ಫ್ರಂಟ್ ಅಂತಾನೆ ಹೇಳ್ಬೋದು. 87 ರನ್ಸ್ ಹೊಡ್ತಿದ್ದಾರೆ. ಮತ್ತೆ ಸ್ಟಾರ್ಟಿಂಗ್ ಬಂದು ಜೋರ್ಜೋ ವೋಲ್ ಅವರು 79 ರನ್ಸ್ ಹೊಡೆದಿದ್ದಾರೆ. ಅವರು ಫಸ್ಟ್ 50 ಮಾಡ್ಕೊಂಡ್ರು. ಸ್ಮೃತಿ ಮಂದಣ್ಣ ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಇನ್ನಿಂಗ್ಸ್ ಆಡಿದ್ರು ಕೂಡ ಅವ್ರಿಗೆ ಸಾಥ್ ಕೊಟ್ಟು ಜೋರ್ಜೋ ವೋಲ್ ಅವರು ಸಖತ್ತಾಗಿ ಆಡಿದ್ದಾರೆ. ಮತ್ತೆ ಗ್ರಾಸ್ ಹ್ಯಾರಿಸ್ ಅವ್ರ ಮೇಲೆ ತುಂಬಾ ಹೋಪ್ಸ್ ಇತ್ತು. ಬಟ್ ಅವರು ನಮ್ಮ ಹೋಪ್ಸ್ ನ ನಿರಾಸೆ ಮಾಡಿದ್ರು. ಪರವಾಗಿಲ್ಲ. ಇನ್ನು ಮತ್ತೆ ರಿಚಾ ಘೋಷ್ ಅವರು ಬಂದು ಒಂದು 6 ಹಾಕಿ ಅವರೇ ಮ್ಯಾಚ್ ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಅವರು ನಿರಾಸೆ ಮಾಡಿದ್ರು. ಮತ್ತೆ ರಾಧಾ ಯಾದವ್ ಬಂದು 2 4 ಹಾಕಿ ನಮ್ಮ RCB ನ ಗೆಲ್ಲೋ ತರ ಮಾಡಿದ್ದಾರೆ. ಒಳ್ಳೆ ಟೀಮ್ ಎಫರ್ಟ್ಸ್ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಶ್ರೇಯಾಂಕ ಪಾಟೀಲ್ ಅವರು ಬೌಲಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡ್ವಿ. ಬಟ್ ಅವರು ಹೆವಿ ಎಕನಾಮಿಕ್ ಆದ್ರು. ಪರವಾಗಿಲ್ಲ. ಟೋಟಲಿ ಮ್ಯಾಚ್ ಸಮ್ಮರಿ ನೋಡೋದಾದ್ರೆ ನಮ್ಮ RCB ಅವರು ಚಾಂಪಿಯನ್ಸ್ ಆಗಿದ್ದಾರೆ. ಈ ಸಲನು ಕಪ್ ನಮ್ದೇ ಆಗಿದೆ. ಇನ್ನು RCB ಎಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿ ಫೈನಲ್ಸ್ ಅಲ್ಲಿ 150+ ರನ್ಸ್ ಹೊಡೆದಿದ್ದಿಲ್ಲ ಯಾರುನು. ಬಟ್ ಇವರು ಡೆಲ್ಲಿ ಅವರು 200+ ರನ್ಸ್ ಹೊಡೆದ್ರು ಕೂಡ ಅವರು ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ. ನಮ್ಮ RCB ಅವರು ಅದನ್ನ ಆರಾಮಾಗಿ ಈಸಿಯಾಗಿ ಚೇಸ್ ಮಾಡಿ ಚಾಂಪಿಯನ್ಸ್ ಆಗಿದ್ದಾರೆ. ಈ ಸಲನು ಕಪ್ ನಮ್ದೇ ಆಗಿದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಾಗ ರಾಧಾ ಯಾದವ್ ಅವ್ರದ್ದು ಒಂದು ಕ್ಯಾಚ್ ಕೂಡ ಬಿಡ್ತಾರೆ. ಕ್ಯಾಚ್ ಬಿಟ್ಟಿದ್ದು ಅದು ಡಬಲ್ ಹೋಗ್ತದೆ. ಅದು ನಮ್ಗೆ ತುಂಬಾ ಈಸಿ ಆಗ್ತದೆ. ಅದು ಏನಾದ್ರು ವಿಕೆಟ್ ಆಗಿ ಇದ್ರೆ ನಮ್ಗೆ ಗೆಲ್ಲೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಟೋಟಲಿ ಫೈನಲಿ ನಾವು RCB ಅವ್ರು ಗೆದ್ದಿದ್ದಾರೆ. ಈ ಸಲನು ಕಪ್ ನಮ್ದೇ ಆಗಿದೆ. ಇನ್ನು ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಂದನ್ ಅವರು ನಮ್ಮ RCB ಟೈಟಲ್ ನ ಕಪ್ ಮೇಲೆ ಪೇಸ್ಟ್ ಮಾಡ್ತಿದ್ದಾರೆ. ನೋಡ್ಬೋದು ನಮ್ಮ RCB ಟೀಮ್ ಯಾವ ತರ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಇದಕ್ಕೂ ಮುಂಚೆ ಮುಂಬೈ ಅವರು 2 ಸಲ ಟೈಟಲ್ ನ ವಿನ್ ಆಗಿದ್ರು. ಅದನ್ನ ನಮ್ಮ RCB ಅವರು ಈಕ್ವಲ್ ಮಾಡಿದ್ದಾರೆ. 2 ಸಲ ಟೈಟಲ್ ವಿನ್ ಆಗಿದ್ದಾರೆ. 2024ರಲ್ಲಿ ಒಂದ್ಸರಿ, ಈಗ ಒಂದ್ಸರಿ. ಈ ಸಲನು ಕಪ್ ನಮ್ದು. ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಇನ್ನು ನಮ್ ಗಣೇಶ್ ಅವರು ಅವ್ರ ಹೆಲ್ತ್ ಇಶ್ಯೂಸ್ ಇಂದ ಅವರು ವಿಡಿಯೋ ಮಾಡಕ್ ಬಂದಿಲ್ಲ. ಹಾಗಾಗಿ ಒಬ್ನೇ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು 100% ಬರ್ತಾರೆ. ಥ್ಯಾಂಕ್ ಯು.